ಭಾರ್ಗವಾಸರ ಯುಕ್ತಾಯ ಶುಭವಾರ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಮತ್ಯಾಂಶು ಯಜಮಾನಸ್ಯ ಬೃಹತ್ ಬೆಂಗಳೂರು ಮಹಾನಗರೆ ಗಾಂಧಿನಗರ ಸಮೀಪೆ ಕರವೇ ಸ್ವಾಭಿಮಾನ ಸೇನೆ ಅಧಿಕಾರಿಯಾಃ ಅಧಿಕಾರಿಣೀಃ ತಸ್ಯ ಕಾರ್ಮಿಕ ಬಂಧುನಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ದೂರದಿಂದ ಮುಟ್ಟಿ ಕಾಲು ಮುಟ್ಬೇಡಿ ಒಂದು ಸ್ವಲ್ಪ ಕೊಟ್ಬಿಟ್ಟು ರಾಜ್ಯಾಧ್ಯಕ್ಷರಾಗಿ ಸಾಕಷ್ಟು ಕನ್ನಡಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವರ ಸಾರಥ್ಯದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಳ್ಳಲಾಗಿದೆ. ಚಪ್ಪಾಳೆಯೊಂದಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಈ ದಿನ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸಾರಾ ಗೋವಿಂದ್ ರವರು ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯನ್ನ ತಂದಿದೆ ಅಂತ ಹೇಳ್ತಾ ಇವರಿಗೆ ಪ್ರೀತಿಯ ಗೌರವಪೂರ್ಣ ಸ್ವಾಗತ ಚಪ್ಪಾಳೆಯೊಂದಿಗೆ. ಹಾಗೆ ನಮ್ಮೊಂದಿಗೆ ಇವತ್ತು ಶ್ರೀಯುತ ಡಾಕ್ಟರ್ ಎನ್ ಶಿವಸ್ವಾಮಿ ಗೌಡ್ರು ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಹಳೆಯ ಸಂಸ್ಕೃತಿ ಆಹಾರ ತಜ್ಞರು, ಪರಿಸರ ಸಂಚಾಲಕರು, ರಾಜಕೀಯ ಮುಖಂಡರು, ಕನ್ನಡದ ಹಿರಿಯ ಹೋರಾಟಗಾರರು. ಇವರಿಗೂ ಕೂಡ ಪ್ರೋತ್ಸಾಹದ ಪ್ರೀತಿಯ ಚಪ್ಪಾಳೆಯೊಂದಿಗೆ ಆತ್ಮೀಯವಾದಂತಹ ಸ್ವಾಗತ ನಮ್ಮ ವೇದಿಕೆಗೆ. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರಾಮಮೂರ್ತಿ ಚಿಕ್ಕಪೇಟೆ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಡು ಶ್ರೀನಿವಾಸ್ ರವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಾಗಿದ್ದಾರೆ. ಇವರಿಗೂ ಕೂಡ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ದಯವಿಟ್ಟು ಚಪ್ಪಾಳೆ ಬರಬೇಕು ನಮ್ಮ ಕನ್ನಡಕ್ಕಾಗಿ, ಕನ್ನಡ ನಾಡಿಗಾಗಿ, ಕನ್ನಡದ ನಾಯಕರಿಗಾಗಿ. ಹಾಗೆ ರಾಜ್ಯ ಸಮಿತಿಯ ಉಪಾಧ್ಯಕ್ಷರು ಲ್ಯಾಂಡ್ಸ್ ಅಂಡ್ ಹೋಮ್ಸ್ ನ ಮಾಲೀಕರಾಗಿರುವಂತಹ ಶ್ರೀಯುತ ಸಂತೋಷ್ ಗೌಡ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಇನ್ನು ಕೆಲವು ಅತಿಥಿಗಳ ಆಗಮನ ಮಾಲೀಕರು ಹಾಗೂ ನಿರ್ಮಾಪಕರು, ಇವರಿಗೂ ಕೂಡ ನಮ್ಮ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ಅತಿಥಿಗಳು ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಂತ ಲಿಂಗೇಗೌಡ್ರೆ, ಈಗ ತಾನೇ ಹಲವಾರು ವಿಚಾರಗಳನ್ನ ಬಹಳಷ್ಟು ಜನ ಬರಬೇಕು ಅಂತ ಅವ್ರು ಹೇಳಿದ್ದಾರೆ. ಇನ್ನೂ ಬರೋರಿದ್ದಾರೆ. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ಬಂಧುಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನಾನು ಸಂಜೆ 5 ಗಂಟೆಗೆ ಗಂಗಾವತಿಯಲ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ಹೋಗಬೇಕಾಗಿತ್ತು. ಆದರೆ ಅವರಿಬ್ಬರು ನಮ್ಮ ರವಿ ಮತ್ತು ಸುರೇಶ್ ಅವರು ಮನೆಗೆ ಬಂದು, ಇಲ್ಲ ನೀವು ಅರ್ಧ ಗಂಟೆ ಈ ಕಾರ್ಯಕ್ರಮದಲ್ಲಿ ಇದ್ದು ಹೋಗಬೇಕು ಅಂತ ಹೇಳಿದಾಗ, ಯಾಕೆಂತ ಹೇಳಿದ್ರೆ ಇದು ಕನ್ನಡದ ಕಾರ್ಯಕ್ರಮ, ಹಾಗಾಗಿ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಧರೆ ಅವರಿಗೆ ನಮ್ಮ ಎಲ್ಲರ ಕನ್ನಡಿಗರ ಪರವಾಗಿ ನಮ್ಮ ವೇದಿಕೆಗೆ ಪ್ರೀತಿಯ ಆತ್ಮೀಯವಾದಂತಹ ಗೌರವಪೂರ್ಣ ಸರ್ಕಾರ. ನಿಮ್ಮ ಉಪಸ್ಥಿತಿ ನಮ್ಮ ವೇದಿಕೆಗೆ ಬಹಳ ಸಂತೋಷ ಹಾಗೂ ಹೆಮ್ಮೆಯನ್ನು ತಂದುಕೊಟ್ಟಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವುದರ ಮುಖಾಂತರ ಚಾಲನೆ ನೀಡಬೇಕು ಅಂತ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸನ್ಮಾನ್ಯ ಶ್ರೀ ಚಲವರಾಯ ಸ್ವಾಮಿ ಅವರೊಂದಿಗೆ ಎಲ್ಲ ಅತಿಥಿ ಗಣ್ಯರು ಕೂಡ ಕೈ ಜೋಡಿಸಿ ಜ್ಯೋತಿಯನ್ನ ಬೆಳಗಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕನ್ನಡಿಗರು ಕೂಡ ಎದ್ದು
ಸಂತರಾದ ಚಂದ್ರಶೇಖರ್ ಕಂಬಾರ್ ಅವರನ್ನ ಈ ಸಂದರ್ಭದಲ್ಲಿ ನೆಲೆಸ್ತಾ ತಕ್ಷಣ ನಮಗೆ ಕರವೇ ಸ್ವಾಭಿಮಾನಿ ಸೇನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಗಾಂಧಿನಗರದಲ್ಲಿ 5ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನೇತೃತ್ವದಲ್ಲಿ ಹಾಗೂ ಬೆಂಗಳೂರು ನಗರ ಯುವ ಘಟಕ ಮಹೇಶ್ ಅವರ ಸ್ಥಿತಿಯಲ್ಲಿ ಅದ್ಧೂರಿಯಾಗಿ ಕನ್ನಡದ ಹಬ್ಬ ಕನ್ನಡ ಸಂಭ್ರಮವನ್ನು ಇಡೀ ರಾಜ್ಯದ ತಾಲೂಕು ವಿವಿಧ ಜಿಲ್ಲೆಗಳಿಂದ ಕಾರ್ಯಕರ್ತರನ್ನು ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನು ಕರೆಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸನ್ಮಾನ್ಯ ಕೃಷಿ ಮಂತ್ರಿಗಳಾದ ಚಲುವರಾಯಸ್ವಾಮಿಯವರು ಹಾಗೂ ಹಿರಿಯ ಹೋರಾಟಗಾರರ ಸನ್ಮಾನ್ಯ ಶ್ರೀ ಸಾರಾ ಗೋವಿಂದಣ್ಣನವರು ಹಾಗೂ ಇನ್ನೂ ಅನೇಕ ಗಣ್ಯರು ರಾಜ್ಯದ ಜಿಲ್ಲೆಗಳಿಂದ ಬಂದಂಥ ಜಿಲ್ಲಾಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮಹಿಳಾಧ್ಯಕ್ಷರುಗಳು ಹಾಗೂ ನೂತನವಾಗಿ ಆಯ್ಕೆಯಾದಂಥ ಮಹಿಳಾ ಉಪಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಾಮು ತಳವಾರವರು ಇನ್ನು ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಸಂತೋಷ್ ಗೌಡರು ನೂತನವಾಗಿ ಪ್ರಚಾರ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಎಲ್ಲ ಸೇರಿ ಇವತ್ತೇನು ಗಾಂಧಿನಗರದಲ್ಲಿ ಕನ್ನಡದ ಹಬ್ಬವನ್ನು ಮಾಡಿ ನಾವು ನವಂಬರ್ 1 ಕನ್ನಡಿಗರಲ್ಲ ನಂಬರ್ 1 ಕನ್ನಡಿಗರು. ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಪ್ರತಿನಿತ್ಯ ಕನ್ನಡದ ಹಬ್ಬವನ್ನು ತಾಲೂಕುಗಳಲ್ಲಿ ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾ ಇರ್ತೀವಿ. ಏಕೆಂದರೆ
ಕರವೇ ಸ್ವಾಭಿಮಾನಿ ಸೇನೆ ನಾವೊಂದು ನವಂಬರಿಗೆ ಸೀಮಿತವಾಗದೆ ನಂಬರ್ 1 ಕನ್ನಡಿಗರಾಗಬೇಕು ಅಂತೇಳಿ ವಿವಿಧ ಜಿಲ್ಲೆಗಳಲ್ಲಿ ಮುಂದೆ ಶಿವಮೊಗ್ಗದಲ್ಲಿ ಮುಂದಿನ ಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಬರೀ ಹೋರಾಟ ವಿಚಾರವಲ್ಲದೆ ಜಲವಂತ ಸಮಸ್ಯೆಗಳು, ಸ್ಥಳೀಯ ಸಮಸ್ಯೆಗಳು, ಅನ್ಯಾಯಕ್ಕೆ ಒಳಗಾದವರು, ತುಳಿತಕ್ಕೆ ಒಳಗಾದವರು, ಯಾರಿಗೆ ಅನ್ಯಾಯ ಆಗಿದೆ, ಅಸಹಾಯಕರಿಗೆ ನಿಂತು ಭ್ರಷ್ಟರ ವಿರುದ್ಧವಾಗಿ ದನಿಯತ್ತ ಕೆಲಸವನ್ನು ನಿರಂತರವಾಗಿ ಕರವೇ ಸ್ವಾಭಿಮಾನಿ ಸೇನೆ ಎಲ್ಲ ನನ್ನ ಸೈನಿಕರ ಜೊತೆಗೂಡಿ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ಓದುತ್ತಾ ಭ್ರಷ್ಟರಿಗೆ ಸ್ವಪ್ನವಾಗಿ ಉಳ್ಳವರು ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ ಅವರ ಪರವಾಗಿ ಕರವೇ ಸ್ವಾಭಿಮಾನಿ ಸೇನೆ ನಿರಂತರವಾಗಿ ಮಾಡ್ಕೊಂಬಂದಿದೆ. ಇನ್ನೂ ನಿರಂತರವಾಗಿ ಈ ಸೇವೆಯನ್ನು, ನನ್ನ ಕೈಲಾದ ಅಳಿಲು ಸೇವೆಯನ್ನು ನಿರಂತರವಾಗಿ ಈ ರಾಜ್ಯಕ್ಕೆ, ಈ ನಮ್ಮ ಕರ್ನಾಟಕದಲ್ಲಿ ನೊಂದವರಿಗೆ, ಅಸಹಾಯಕರಿಗೆ, ಕಾರ್ಮಿಕರಿಗೆ, ಬಡವರ ಪರವಾಗಿ ಈ ಕರವೇ ಸ್ವಾಭಿಮಾನಿ ಸೈನಿಕರೊಂದಿಗೆ ಈ ಕೆಲಸವನ್ನು ನಿರಂತರವಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಇವತ್ತು ಅಭೂತಪೂರ್ವವಾಗಿ ಗಾಂಧಿನಗರದಲ್ಲಿ ಯಶಸ್ವಿಯನ್ನು ಮಾಡಿದಂಥ ಸುರೇಶ್ ಗಾಂಧಿ ಅವರು ಹಾಗೂ ಮಹೇಶ್ ಅವರು, ಇನ್ನೂ ಹಲವಾರು ಅವರಿಗೆ ಕಾರ್ಮಿಕ ಘಟಕ ಶ್ರೀನಿವಾಸ್ ಅವರು, ಈಗ ತಾನೇ ಉಸ್ತುವಾರಿಯಾಗಿ ಆಯ್ಕೆಯಾದಂಥ ಶ್ರೀನಿವಾಸ್ ಅವರು, ಇನ್ನೂ ಎಲ್ಲ ದಾನಿಗಳು ಎಲ್ಲ ಕೈ ಜೋಡಿಸಿದ್ದೀರಾ, ಸಹಕಾರ ಕೊಟ್ಟಿದ್ದೀರಾ. ಅವ್ರಿಗೆಲ್ಲರಿಗೂ ಈ ಮುಖಾಂತರ ಅಭಿನಂದಿಸಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಕರೆಸಿ ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಎಲ್ಲರಿಗೂ, ನನ್ನ ಮಾಧ್ಯಮ ಮಿತ್ರರಿಗೆ, ನನ್ನ ಪತ್ರಿಕಾ ಮಿತ್ರದವರಿಗೆ, ನನ್ನ ಸೈನಿಕರಿಗೆ ಅಭಿನಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.